ಹರಿ ಓಂ. 9ನೇ ಅಧ್ಯಾಯದ 6ನೇ ಶ್ಲೋಕ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಸ್ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಯಥಾ ಆಕಾಶಸ್ಥಿತಃ ನಿತ್ಯಂ ವಾಯುಃ ಸರ್ವತ್ರ ಗಃ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತಿ ಉಪಧಾರಯ. ಹಿಂದೆ ಭಗವಂತ ಹೇಳಿದ ವಿಚಾರ, ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವವಸ್ಥಿತಃ. ನನ್ನನ್ನ ಆಶ್ರಯಿಸಿಕೊಂಡು ಎಲ್ಲವೂ ಇದ್ದಾವೆ, ಅರೆ ನನಗೆ ಆಧಾರ ಯಾರೂ ಕೂಡ ಇಲ್ಲ. ಮತ್ತು ನಚಮಸ್ಥಾನಿ ಭೂತಾನಿ ಪಶ್ಚಿಮೇ ಯೋಗಮೇಶ್ವರಂ. ಎಲ್ಲವೂ ಎಲ್ಲರಿಗೂ ನನ್ನ ಆಶ್ರಯ ಬೇಕು, ಆದರೆ ಎಲ್ಲರಲ್ಲೂ ನಾನಿದ್ದೇನೆ ಹಾಗೂ ಎಲ್ಲರಲ್ಲೂ ನಾನಿದ್ದೇನೆ. ಆದರೆ ಯಾವುದರ ಲೇಪವೂ ನನಗಿಲ್ಲ. ಅಂದ್ರೆ ಕೆಸರಲ್ಲಿ ಇದ್ದರೂ ಕೆಸರಿನ ಲೇಪ ನನಗಿಲ್ಲ. ಲೇಪ ಅಂದ್ರೆ ಅಂಟೋದು ಅಂತ. ಕೆಸರಲ್ಲಿದ್ದರೂ ಕೆಸರು ನನಗಂಟಲ್ಲ. ಪ್ರಾಕೃತ ಜೀವಿಗಳ ಒಳಗೆ ಪ್ರಾಕೃತ ಪ್ರಪಂಚವನ್ನ ವ್ಯಾಪಿಸಿಕೊಂಡು ಒಳಗು ಹೊರಗು ಎಲ್ಲ ಕಡೆ ನಾನಿದ್ದರೂ ಕೂಡ ನನಗೆ ಯಾವುದರ ಲೇಪವೂ ಕೂಡ ಇಲ್ಲ ಎಂಬ ವಿಚಾರವನ್ನ ಭಗವಂತ ನಿರೂಪಣೆ ಮಾಡಿದ. ಹೇಗ್ ಸಾಧ್ಯ? ನೀರಲ್ಲಿದ್ಮೇಲೆ ಮೈ ಒದ್ದೆ ಆಗ್ಲೇಬೇಕು. ನೀರಲ್ಲಿದ್ರೂ ಮೈ ಒದ್ದೆ ಆಗಿಲ್ಲ, ಬಿಸಿಲಲ್ಲಿದ್ರೂ ಮೈ ಸುಡ್ತಾ ಇಲ್ಲ. ಸಾಧ್ಯನೇ ಇದು? ಅಸಾಧ್ಯವಾದದ್ದಲ್ವಾ ಅಂತ ನಮಗನ್ಸತ್ತೆ. ಅದಕ್ಕೆ ಭಗವಂತ ಒಂದು ಉದಾಹರಣೆಯನ್ನು ಕೊಟ್ಟು ಸಮರ್ಥನೆ ಮಾಡ್ತಾ ಇದ್ದಾನೆ. ಆಕಾಶ ಸ್ಥಿತಃ ಸರ್ವತ್ರಗಃ ಮಹಾನ್ ನಿತ್ಯಂ ವಾಯು. ನಿತ್ಯಂ ಆಕಾಶ ಸ್ಥಿತಃ. ನೋಡಿ, ಈ ಗಾಳಿ ಎಲ್ಲೆಲ್ಲಿ ಆಕಾಶ, ಆಕಾಶ ಅಂದ್ರೆ ಸ್ಪೇಸ್, ಅವಕಾಶ ಭಾಗ ಇದೆಯೋ, ಎಲ್ಲೆಲ್ಲಿ ಸ್ಪೇಸ್ ಇದೆಯೋ, ಅವಕಾಶ ಭಾಗ ಅಂತಿದೆಯೋ, ಅಲ್ಲೆಲ್ಲಾ ಕಡೆ ಗಾಳಿ ಇದೆ ಅಲ್ವಾ? ಹೌದು. ಇವತ್ತು ನಾಳೆ ಅಂತಲ್ಲ, ಈ 5 ನಿಮಿಷ ಇದೆ, ಇನ್ನೊಂದು ಸ್ವಲ್ಪ ಹೊತ್ತಿಲ್ಲ ಅಂತಿಲ್ಲ. ನಿತ್ಯಂ ಯಾವಾಗಲೂ ಎಲ್ಲೆಲ್ಲಿ ಅವಕಾಶ ಭಾಗ ಸ್ಪೇಸ್ ಅಂತ ಇರುತ್ತೋ, ಆಕಾಶ ಅಂತ ಇರುತ್ತೋ, ಅಲ್ಲಿ ವಾಯು ಇದ್ದೇ ಇರುತ್ತೆ. ಅದು ಎಂತ ವಾಯು? ಮಹಾನ್ ವಾಯು ಅಥವಾ ಮಹಾನ್ ಆಕಾಶ ಸ್ಥಿತ, ಎರಡು ಕಟ್ಟಿಕೊಂಬೋದು. ವಾಯುವು ಮಹಾನ್, ಅದೇ ತರ ಆಕಾಶವು ಕೂಡ ಇನ್ನೂ ಮಹಾನ್ ಅಂತ. ಮಹತ್ತರವಾಗಿರ್ತಕ್ಕಂಥ ಆಕಾಶ, ಸ್ಪೇಸ್, ಖಾಲಿ ಜಾಗ, ಅಲ್ಲಿರ್ತಕ್ಕಂಥ ವಾಯು ಎಲ್ಲ ಕಡೆ ಇದೆ. ಸರ್ವತ್ರಗಃ. ಈ ಜಾಗದಲ್ಲಿ ಗಾಳಿ ಇಲ್ಲ ಅಂತಿಲ್ವೇ ಇಲ್ಲ. ಎಲ್ಲಾ ಜಾಗದಲ್ಲೂ ಕೂಡ ಗಾಳಿ ಇದೆ. ಆಮ್ಲಜನಕ ಕಡಿಮೆ ಜಾಸ್ತಿ ಇರಬಹುದು, ಒಟ್ಟು ಗಾಳಿ ಎಂಬುವಂಥದ್ದಂತೂ ಎಲ್ಲಾ ಕಡೆಯಲ್ಲೂ ಕೂಡ ಇದ್ದೇ ಇದೆ ಅಲ್ವಾ? ಆದರೆ ಗಾಳಿ ಎಲ್ಲಾ ಕಡೆ ಇದೆ. ಎಲ್ಲಾ ಕಡೆ ಗಾಳಿ ಇದ್ದರೂ ಕೂಡ ಆ ಗಾಳಿಗೆ, ಈಗ ನೋಡಿ, ಯಾವುದೋ ಒಂದು ಹೂದೋಟದಲ್ಲಿ ನಾವಿದ್ದೇವೆ. ಹೂದೋಟದಲ್ಲಿ ನಾವಿದ್ದಾಗ ಒಳ್ಳೆ ಪರಿಮಳ ಭರಿತವಾಗಿರತಕ್ಕಂಥ ಗಾಳಿ ನಮ್ಮ ಮೂಗಿಗೆ ಬಡಿಯತ್ತೆ ಅಲ್ವಾ? ಒಳ್ಳೆ ಪರಿಮಳ ಭರಿತವಾಗಿರತಕ್ಕಂಥ ಗಾಳಿ ಮೂಗಿಗೆ ಬಡಿಯತ್ತೆ. ಅದು ಗಾಳಿಯ ವಾಸನೆಯ ಅಲ್ಲ, ಹೂವಿನ ಪರಿಮಳವನ್ನ ಗಾಳಿ ನಮ್ಮ ಮೂಗಿಗೆ ತಂದುಕೊಡ್ತಾ ಇದೆ ಅಷ್ಟೇ. ಆ ಗಾಳಿಗೆ ಪರಿಮಳದ ಅಂಟಿಲ್ಲ. ಅಥವಾ ಮಳೆ ಬರ್ತಾ ಇದೆ, ತಂಪು ಗಾಳಿ ಬೀಸತ್ತೆ. ಗಾಳಿ ಅಂದ್ರೆ ವಾಯು, ವಾಯುವಿಗೆ ಮಳೆ ಸಂಪರ್ಕವಾಯ್ತಾ? ಅಲ್ಲ. ಆ ಶೀತ ಗುಣ, ತಂಪು ಎಂಬುವಂಥದ್ದು ನೀರಿನ ಸ್ವಭಾವ, ಅದನ್ನ ಗಾಳಿ ತಂದುಕೊಡತ್ತೆ. ನೋಡಿ, ಆ ಗಾಳಿಗೆ ಯಾವುದರ ಲೇಪವೂ ಕೂಡ ಇಲ್ಲ. ಆ ಮಹಾನ್ ವಾಯು, ಮಹಾವಾಯು ಎಂಬತಕ್ಕಂಥದ್ದು ಎಲ್ಲಾ ಕಡೆ ಇದೆ. ಎಲ್ಲ ಕಡೆ ಇದ್ರೂ ಕೂಡ ತನಗೆ ಎಲ್ಲಾ ವಸ್ತುಗಳ ಸಂಪರ್ಕ ಬಂದರೂ ಕೂಡ ಯಾವುದರ ಅಂಟುವಿಕೆ, ಯಾವ ಧರ್ಮವೂ ಅದರಲ್ಲಿ ಸೇರ್ಕೊಂಡ್ಬಿಡಲ್ಲ. ಅಂದ್ರೆ ನಿಮಗೆ ಉದಾಹರಣೆ ಹೇಳಬೇಕು ಅಂತ ಆದ್ರೆ, ನೀರು ಫಳ ಫಳ ಫಳ, ಅದು ಪಾರದರ್ಶಕವಾಗಿರತಕ್ಕಂಥ ನೀರು. ನೀರಿಗೆ ಅರಿಶಿನ ಹಾಕಿದ್ರೆ ಅರಿಶಿನದ ಗುಣವನ್ನ ತಾನು ತನ್ನೊಳಗೆ ತಗೊಂಡ್ಬಿಡತ್ತೆ. ನೀರಿಗೆ ಕುಂಕುಮ ಹಾಕಿದ್ರೆ ಕುಂಕುಮದ ಗುಣವನ್ನ ತಾನು ತನ್ನೊಳಗೆ ತೆಗೆದುಕೊಂಡು ಬಿಡತ್ತೆ. ನೀರಿಗೆ ಸಕ್ಕರೆ ಹಾಕಿದ್ರೆ ಸಕ್ಕರೆ ಗುಣವನ್ನ ತಾನು ತೆಗೆದುಕೊಂಡು ಬಿಡತ್ತೆ. ನೀರಿಗೆ ಇನ್ಯಾವುದೋ ಖಾರದ ಪುಡಿ ಹಾಕಿದ್ರೆ ಅದನ್ನ ತಾನು ತೆಗೆದುಕೊಂಡು ಬಿಡತ್ತೆ. ಅದೇ ನೋಡಿ ಗಾಳಿ, ಅದು ಯಾವುದರನ್ನು ಕೂಡ ತನ್ನೊಳಗೆ ಅಂಟಿಸ್ಕೊಳ್ಳೋದಿಲ್ಲ. ಯಾವ ಗುಣವನ್ನು ಕೂಡ ತನ್ನೊಳಗೆ ಅಂಟಿಸಿಕೊಳ್ಳದೆ ಎಲ್ಲದರ ಸಂಪರ್ಕವಿರುತ್ತೆ. ಎಲ್ಲದರ ಗುಣ, ಎಲ್ಲದರ ಜೊತೆ ಸಂಪರ್ಕ ಹೊಂದಿದ್ರು ಕೂಡ ಯಾವುದನ್ನು ತನ್ನೊಳಗೆ ಅಂಟಿಸ್ಕೊಳ್ಳೋದಿಲ್ಲ ಈ ವಾಯು. ಅದೇ ತರ ನಾನು ಕೂಡ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತಿ ಉಪಧಾರಯ. ಎಲ್ಲವೂ ಕೂಡ,
ಎಲ್ಲಾ ಜೀವರಾಶಿಗಳಿಗೂ ನಾನು ಆಧಾರ. ಎಲ್ಲಾ ಜೀವರಾಶಿಗಳ ಒಳಗೂ ನಾನಿದ್ದೇನೆ, ಎಲ್ಲಾ ಜೀವರಾಶಿಗಳ ಹೊರಗೂ ನಾನಿದ್ದೇನೆ. ಆದರೆ ನನಗೆ ಯಾವುದರ ಲೇಪವೂ ಇಲ್ಲ, ಯಾವುದರ ಅಂಟುವಿಕೆಯೂ ಇಲ್ಲ. ತಥಾ ಸರ್ವಾಣಿ ಭೂತಾನಿ ಮತ್ ಸ್ಥಾನಿ. ಮತ್ಸ್ಥಾನಿ ಅಂದ್ರೆ ನನ್ನಲ್ಲಿ ಇರುವವುಗಳಾಗಿದ್ದಾವೆ ಅಂತ ಅರ್ಥ. ಎಲ್ಲವೂ ನನ್ನಲ್ಲಿದ್ದಾವೆ, ಎಲ್ಲವೂ ಕೂಡ ನನ್ನಲ್ಲಿದ್ದಾವೆ. ಆದರೆ ಯಾವುದರ ಧರ್ಮವೂ ನನಗಿಲ್ಲ. ಆ ಅದನ್ನೇ ಕೃಷ್ಣ ವಿದ್ಯಾವನೆಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶಪಾಕೇಚ ಪಂಡಿತ ಸಮದರ್ಶಿನ ಅಂತ. ಭಗವಂತ ಎಲ್ಲರಲ್ಲೂ ಇದ್ದಾನೆ. ಆದರೆ ಎಲ್ಲರ ಒಳಗೆ ಇರತಕ್ಕಂಥ ಭಗವಂತನು ಕೂಡ ಸಮಾನ ರೂಪ. ಭಗವಂತನ ಶಕ್ತಿಗೆ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಉಪಧಾರಯ. ನನ್ನ ಸಂಪರ್ಕ ಎಲ್ಲಾ ಜೀವರಾಶಿಗಳಿಗೂ ಇದೆ. ಆದರೆ ಆ ಜೀವರಾಶಿಗಳ ಒಂದು ಸ್ವಭಾವ ಅದು ನನಗೆ ಬರೋದಿಲ್ಲ. ವಾಯುವಿನ ಸಂಪರ್ಕ, ಆಕಾಶದ ಸಂಪರ್ಕ ಎಲ್ಲದಕ್ಕೂ ಇದೆ. ಆದರೆ ಆಕಾಶಕ್ಕಾಗ್ಲಿ ವಾಯುವಿಗಾಗ್ಲಿ ಯಾವುದರ ಲೇಪವು, ಯಾವ ವಸ್ತುವಿನ ಒಂದು ಸಂಪರ್ಕದಿಂದ ಅದರ ಗುಣ ಇದಕ್ಕೆ ಬರೋದು ಅಂತಿಲ್ಲ. ವಾಯು ವಾಯುವಾಗಿಯೇ ಇರುತ್ತೆ, ಆಕಾಶ ಆಕಾಶವಾಗಿಯೇ ಇರುತ್ತೆ. ಯಾವುದರ ಸಂಪರ್ಕವು, ಯಾವುದರ ಗುಣಗಳು ಇದಕ್ಕೆ ಬರೋದಿಲ್ಲ. ಇದು ಅಭಿಪ್ರಾಯ. ಎಲ್ಲಾ ಕಡೆ ಇದ್ದರೂ ಕೂಡ ಯಾವುದರ ಲೇಪ ಇಲ್ಲ ಅನ್ನೋದು. ಹಾಗೆ ನಾನು ಅನ್ನೋದನ್ನ ಅಂದ್ರೆ ಒಂದು ಲೌಕಿಕ ದೃಷ್ಟಾಂತವನ್ನ ಕೊಟ್ಟು, ಈ ಪ್ರಕೃತಿಯಲ್ಲೇ ಕಾಣತಕ್ಕಂಥ ವೈಚಿತ್ರ್ಯ, ಹಾಗೆ ಪ್ರಕೃತಿಯ ನಿಯಾಮಕನಾಗಿರತಕ್ಕಂಥ ನಾನು ಎಲ್ಲರಲ್ಲೂ ಎಲ್ಲಾ ವಸ್ತುಗಳಲ್ಲೂ ಇದ್ದರು. ಕಹಿಯಾದ ಹಾಗಲಕಾಯಲ್ಲಿದ್ರು ನನಗೆ ಕಹಿ ಇಲ್ಲ, ಸಿಹಿಯಾದ ಸಕ್ಕರೆಯಲ್ಲಿದ್ರು ಆ ಪ್ರಾಕೃತ ಸಿಹಿ ನನ್ನಲ್ಲಿಲ್ಲ, ಅವುಗಳ ಲೇಪ ನನ್ನಲ್ಲಿಲ್ಲ. ಸುಗಂಧದಲ್ಲೂ ನಾನಿದ್ದೇನೆ, ದುರ್ಗಂಧದಲ್ಲೂ ನಾನಿದ್ದೇನೆ, ಒಳ್ಳೆಯವರಲ್ಲೂ ನಾನಿದ್ದೇನೆ, ಕೆಟ್ಟವರಲ್ಲೂ ನಾನಿದ್ದೇನೆ. ಆದರೆ ಅವರ ಒಳ್ಳೆತನ ಆಗ್ಲಿ ಅವರ ಕೆಟ್ಟತನವಾಗ್ಲಿ ಅದು ಯಾವುದೂ ನನ್ನಲ್ಲಿ ಬರೋದಿಲ್ಲ. ಈ ಒಂದು ಅಭಿಪ್ರಾಯ ಈ ಶ್ಲೋಕದಿಂದ ನಮಗೆ ಸಿಗುವಂಥದ್ದು. ಮತ್ಸ್ಥಾನಿ ಇತಿ ಉಪಧಾರಯ. ಉಪಧಾರಯ ಅಂತ ಹೇಳಿದ್ರೆ ತಿಳ್ಕೊ ಅಂತ ಅರ್ಥ. ಮಹಾನ್ ವಾಯು ಯಥಾ ಯಾವ ರೀತಿಯಲ್ಲಿ ಆಕಾಶ ಸ್ಥಿತ ನಿತ್ಯಂ ಆಕಾಶ ಸ್ಥಿತ, ಯಾವಾಗಲೂ ಆಕಾಶದಲ್ಲಿ ಇರುವಂತಹ, ನಿತ್ಯಂ ಅಂದ್ರೆ ಯಾವಾಗಲೂ, ಆಕಾಶ ಸ್ಥಿತ ಆಕಾಶದಲ್ಲಿ ಇರುವಂತಹ, ಸರ್ವತ್ರಗಃ ಸರ್ವತ್ರ ಎಲ್ಲೆಡೆಯೂ ತುಂಬಿರುವಂತಹ ಮಹಾನ್ ವಾಯು ಅಂದ್ರೆ ಎಲ್ಲ ಕಡೆ ಹಿಕ್ಕಿ ತುಂಬಿರುವಂತಹ ಈ ಒಂದು ಗಾಳಿಯು ಎಂದೆಂದಿಗೂ ಯಾವುದರ ಲೇಪವನ್ನು ಪಡೆಯೋದಿಲ್ಲ. ಅದಿಟ್ಕೊಳ್ಬೇಕಲ್ಲಿ. ತಥಾ ಅದೇ ರೀತಿಯಲ್ಲಿ ಸರ್ವಾಣಿ ಭೂತಾನಿ. ಸರ್ವಾಣಿ ಭೂತಾನಿ ಅಂದ್ರೆ ಭೂತ ಶಬ್ದಕ್ಕೆ ಹಿಂದೆ ಅರ್ಥ ಹೇಳಿದ್ದೇನೆ, ಜೀವ ಮತ್ತು ಜಡ ಎಲ್ಲವನ್ನು ಸೇರಿದ ಭೂತ ಅಂತ ಕರೆಯುವಂಥದ್ದು. ಈ ಜೀವ ಜಡಗಳೆಲ್ಲವೂ ಕೂಡ ಮತ್ಸ್ಥಾನಿ ನನ್ನಲ್ಲಿ ಇದ್ದಾವೆ. ಮತ್ ಅಂದ್ರೆ ನಾನು, ನನ್ನಲ್ಲಿ ಇದ್ದಾವೆ ಎಂಬುದಾಗಿ ತಿಳಿದುಕೋ. ಅಂದ್ರೆ ಗಾಳಿ ಎಲ್ಲಾ ಕಡೆ ಇದೆ, ಒಳಗೂ ಇದೆ ಹೊರಗೂ ಇದೆ. ಗಾಳಿ ನಮಗೆ ಕಾಣುತ್ತಾ? ಕಾಣೋದಿಲ್ಲ. ಗಾಳಿ ಈ ಆಕಾಶದ ಪೂರ್ತಿ ತುಂಬಿದೆ, ಆದರೂ ಗಾಳಿ ನಮಗೆ ಕಾಣಲ್ಲ. ಗಾಳಿಗೆ ಯಾವುದರ ಲೇಪವೂ ಇಲ್ಲ. ಹಾಗೆ ನಾನು ಎಲ್ಲಾ ಕಡೆ ಇದ್ದೇನೆ, ಎಲ್ಲರ ಒಳಗೂ ಇದ್ದೇನೆ, ಎಲ್ಲರ ಹೊರಗೂ ಇದ್ದೇನೆ. ನಾನು ಯಾರಿಗೂ ಕಾಣಿಸೋದಿಲ್ಲ, ನಾನು ಅವ್ಯಕ್ತ. ನಾನು ಮತ್ತು ಗಾಳಿಗೆ ಯಾವುದರ ಲೇಪ ಹೇಗಿಲ್ವೋ ನನಗೂ ಹಾಗೆ ಯಾವುದರ ಲೇಪ ಇಲ್ಲ. ಅಲ್ಲಿಗೆ ಈ ಜಗತ್ತಿನ ಇರುವಿಕೆಗೆ ನಾನು ಕಾರಣ. ಜಗತ್ತಿನಲ್ಲಿ ಎಲ್ಲೆಡೆಯೂ ತುಂಬಿದ್ದೇನೆ, ಆದರೆ ಯಾವುದರ ಸಂಪರ್ಕ ನನಗಿಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಉಪಧಾರಯ. ಉಪಧಾರಯ ಅಂತ ಹೇಳಿದ್ರೆ ತಿಳಿದುಕೋ, ಅಂದ್ರೆ ಇದನ್ನ ಮನನ ಮಾಡುವಂತ ಅರ್ಥ. ಭಗವಂತ ಎಲ್ಲರಲ್ಲಿದ್ದರೂ ಯಾವುದರ ಸಂಪರ್ಕವೂ ಇಲ್ಲ. ಹಾಗಾದ್ರೆ ದುರ್ಯೋಧನಲ್ಲಿ ಭಗವಂತ ಇಲ್ವಾ? ಕೆಟ್ಟವರಲ್ಲಿ ದೇವರಿಲ್ವಾ? ಎಲ್ಲರಲ್ಲೂ ದೇವರಿದ್ದಾನೆ. ಆದ್ರೆ ದೇವರು ಕೆಟ್ಟವನಲ್ಲ. ಕೆಟ್ಟವರಲ್ಲೂ ದೇವರಿದ್ದಾನೆ, ಒಳ್ಳೆಯವರಲ್ಲೂ ದೇವರಿದ್ದಾನೆ. ನಮ್ಮ ಕೆಟ್ಟತನ, ನಮ್ಮ ಒಳ್ಳೆತನ ಯಾವುದು ಭಗವಂತನ ಸಂಪರ್ಕಕ್ಕೆ ಬರೋದಿಲ್ಲ. ಭಗವಂತ ಅವನು ಅಪ್ರಾಕೃತ, ಅವನು ಕಾಲಾತೀತ, ಅವನು ಎಲ್ಲರ ನಿಯಾಮಕ ಹೊರತು ಯಾರ ಸಂಪರ್ಕಕ್ಕೆ ಬರುವವನಲ್ಲ ಅನ್ನೋದು ಒಟ್ಟು ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣ.